ನಮಸ್ಕಾರ, ನಾನು ಕಾವ್ಯಗೌಡ. ಮೊದಲಿಗೆ ಹೆಡ್ಲೈನ್ಸ್. ಜನವರಿ 14 ಮಾಜಿ ಯೋಧರ ದಿನವಾಗಿ ಘೋಷಣೆ. ನಿವೃತ್ತರಿಗೆ ಗೌರವಯುತ ಬದುಕು ಕಲ್ಪಿಸಲು ಪ್ರಾಮಾಣಿಕ ಶ್ರಮ. ಮಾಜಿ ಯೋಧರಿಗೆ ಭೂಸೇನಾ ಮುಖ್ಯಸ್ಥ ಜನರಲ್ ದಲ್ಬೀರ್ ಸಿಂಗ್ ಅಭಯ. ಕೊಡಗಿನ ಇಬ್ಬರು ಸೇನಾ ಕಣ್ಮಣಿಗಳ ಭಾವಪೂರ್ಣ ಸ್ಮರಣೆ. ಭೂಸೇನಾ ವರಿಷ್ಠರಿಂದ ಕಾರ್ಯಪ್ಪ ಪ್ರತಿಮೆಗೆ ಗೌರವಾರ್ಪಣೆ. ಜನರಲ್ ತಿಮ್ಮಯ್ಯ ಸ್ಮಾರಕಕ್ಕೆ ಬಂದಿಳಿಯಲಿದೆ ಸೇನಾ ಟ್ಯಾಂಕರ್. ಭಾರಿ ಸಂಖ್ಯೆ ಯೋಧರು, ಮಾಜಿ ಸೈನಿಕರ ಬೃಹತ್ ಸಮಾವೇಶ. ಮಡಿಕೇರಿಯಲ್ಲಿ ಶಿಸ್ತಿನ ಸಿಪಾಯಿಗಳ ಹೆಜ್ಜೆ, ಚರಿತ್ರೆ ಬರೆದ ಸಮಾಗಮ. ಕೊಡಗಿನ ಕ್ಷಾತ್ರ ಪರಂಪರೆಯ ಗುಣಗಾನ, ವೀರ ನಾರಿಯರಿಗೆ ಸತ್ಕಾರ. ಗುಜರಾತ್ ಹಲ್ಲೆ ಖಂಡಿಸಿ ಎಸ್ಡಿಪಿಐ ಭಾರೀ ಪ್ರತಿಭಟನೆ. ಗೋಮಾಂಸ ರಫ್ತು ಮಾಡುವವರಿಂದಲೇ ದೌರ್ಜನ್ಯ, ಎಕೆ ಸುಬ್ಬಯ್ಯ ಕಿಡಿ. ಮನುವಾದಿಗಳು ಮತ್ತು ಜಾತ್ಯತೀತ ಶಕ್ತಿಗಳ ಸಂಘರ್ಷಕ್ಕೆ ತಯಾರಾಗಲು ಕರೆ. ಜನವರಿ 14 ಮಾಜಿ ಯೋಧರ ದಿನವಾಗಿ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ಭಾರತೀಯ ಭೂಸೇನೆಯ ಮುಖ್ಯಸ್ಥ ಜನರಲ್ ದಲ್ಬೀರ್ ಸಿಂಗ್ ಘೋಷಿಸಿದ್ದಾರೆ. ಮಡಿಕೇರಿಯ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ನಡೆದ ಮಾಜಿ ಸೈನಿಕರ ಬೃಹತ್ ಸಮಾವೇಶದಲ್ಲಿ ಮಾತನಾಡಿದ ಅವರು, ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಮತ್ತು ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ಸೇನೆಯಿಂದ ನಿವೃತ್ತಿ ಹೊಂದಿದ ದಿನವನ್ನು ಮಾಜಿ ಯೋಧರ ದಿನಾಚರಣೆಯಾಗಿ ಗೌರವಿಸಲಾಗುವುದು ಎಂದರು. ಜನರಲ್ ತಿಮ್ಮಯ್ಯ ಸ್ಮಾರಕಕ್ಕೆ ಸೇನೆಯಿಂದ ಟ್ಯಾಂಕರ್ ಒದಗಿಸುವುದಾಗಿ ಅವರು ಹೇಳಿದರು. ರಾಷ್ಟ್ರದ ವಿವಿಧೆಡೆ ಮಾಜಿ ಯೋಧರ ಕಲ್ಯಾಣ ಕೇಂದ್ರ, ಆರೋಗ್ಯ ಸೌಲಭ್ಯಕ್ಕಾಗಿ ಉನ್ನತ ದರ್ಜೆಯ ಆಸ್ಪತ್ರೆಗಳನ್ನು ತೆರೆಯಲಾಗುವುದು ಎಂದರು. ಇಬ್ಬರು ಸೇನಾ ಮುಖ್ಯಸ್ಥರನ್ನು ನೀಡಿದ ಕೊಡಗು ಜಿಲ್ಲೆ ಪುಣ್ಯಭೂಮಿ ಎಂದು ದಲ್ಬೀರ್ ಸಿಂಗ್ ಹೇಳಿದರು. ಭಾರತೀಯ ಸೇನೆಯ ಮಹಾದಂಡನಾಯಕ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಮತ್ತು ಎರಡನೇ ಮಹಾದಂಡನಾಯಕ ಮಾಣಿಕ್ ಶಾ ಸೇನೆಯಿಂದ ನಿವೃತ್ತಿ ಹೊಂದಿದ ದಿನವಾದ ಜನವರಿ 14ರಂದು ಪ್ರತಿ ವರ್ಷ ಮಾಜಿ ಯೋಧರ ದಿನವನ್ನು ಆಚರಿಸಲಾಗುವುದು ಎಂದು ಭಾರತೀಯ ಭೂಸೇನೆಯ ಮುಖ್ಯಸ್ಥ ಜನರಲ್ ದಲ್ಬೀರ್ ಸಿಂಗ್ ಘೋಷಿಸಿದ್ದಾರೆ. ಶನಿವಾರ ಮಡಿಕೇರಿಯ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ನಡೆದ ಮಾಜಿ ಸೈನಿಕರ ಬೃಹತ್ ಸಮಾವೇಶದಲ್ಲಿ ಮಾತನಾಡಿದ ಅವರು, ರಾಷ್ಟ್ರದ ವಿವಿಧೆಡೆ ಮಾಜಿ ಯೋಧರ ಕಲ್ಯಾಣ ಕೇಂದ್ರಗಳು, ಆರೋಗ್ಯ ಸೌಲಭ್ಯಕ್ಕಾಗಿ ಪ್ರಾದೇಶಿಕವಾಗಿ ಉನ್ನತ ದರ್ಜೆಯ ಆಸ್ಪತ್ರೆಗಳನ್ನು ತೆರೆಯಲಾಗುವುದು ಎಂದರು. ಒನ್ ರ್ಯಾಂಕ್ ಒನ್ ಪೆನ್ಷನ್ ಯೋಜನೆಯ ಸೌಲಭ್ಯ ಮುಂದಿನ 1-2 ಹಂತಗಳಲ್ಲಿ ಎಲ್ಲರಿಗೂ ತಲುಪಲಿದೆ ಎಂದು ದಲ್ಬೀರ್ ಸಿಂಗ್ ಹೇಳಿದರು. ಇದೇ ವೇಳೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರನ್ನು ಸ್ಮರಿಸಿಕೊಂಡ ಜನರಲ್ ದಲ್ಬೀರ್ ಸಿಂಗ್, ಇಬ್ಬರು ಸೇನಾ ಮುಖ್ಯಸ್ಥರನ್ನು ನೀಡಿದ ಈ ಜಿಲ್ಲೆ ಪುಣ್ಯಭೂಮಿ ಎಂದರು. 1994ರಲ್ಲಿ ಕಾರ್ಯಪ್ಪ ಅವರೊಂದಿಗೆ ಬೆಂಗಳೂರಿನಲ್ಲಿ ಒಡನಾಡುವ ಭಾಗ್ಯ ಸಿಕ್ಕಿತ್ತು ಎಂದು ಅವರು ಸ್ಮರಿಸಿದರು. सेकेंड फील्ड मार्शल हैं, फील्ड मार्शल मानिक शा, तो एक कॉन्सिडेंस है कि वो भी 14 जनवरी को ही रिटायर हुए थे. तो बिल्कुल ये हमने डिसाइड किया 14 जनवरी को मनाएंगे. ನಿವೃತ್ತ ಲೆಫ್ಟಿನೆಂಟ್ ಜನರಲ್ ಬಿಸಿ ನಂದಾ ಮಾಜಿ ಯೋಧರ ಸಮಸ್ಯೆಗಳನ್ನು ಗಮನಕ್ಕೆ ತಂದರು. ಹೊಸ ನೇಮಕಾತಿ ರ್ಯಾಲಿ ನಡೆಯುತ್ತಿಲ್ಲ. ಇಸಿಎಚ್ಎಸ್ ಆಸ್ಪತ್ರೆಗಳಿಗೆ ಅಗತ್ಯ ಔಷಧಿ ಪೂರೈಕೆ, ದಕ್ಷಿಣ ಕೊಡಗಿಗೆ ಕ್ಯಾಂಟೀನ್ ಸೌಲಭ್ಯ, ಸೈನಿಕ ಶಾಲೆಯಲ್ಲಿ ಕೊಡಗಿನ ಮಕ್ಕಳಿಗೆ ಆದ್ಯತೆ ಇತ್ಯಾದಿಗಳ ಬಗ್ಗೆ ಗಮನ ಸೆಳೆದರು. First is we don't have, or we haven't had a recruitment rally for a number of years. ಇದಕ್ಕೆ ಉತ್ತರವಾಗಿ ಮಾತನಾಡಿದ ದಲ್ಬೀರ್ ಸಿಂಗ್, ಸೈನಿಕ ಶಾಲೆಯಲ್ಲಿ ಸ್ಥಳೀಯ ಮಕ್ಕಳಿಗೆ ಹೆಚ್ಚಿನ ಅವಕಾಶ ಕಲ್ಪಿಸಲು ಸರ್ಕಾರದೊಂದಿಗೆ ಚರ್ಚಿಸಲಾಗುವುದು ಎಂದರು. ಯುದ್ಧ ಸ್ಮಾರಕ ನಿರ್ಮಿಸಲು ಕ್ರಮ ಕೈಗೊಳ್ಳುವುದಾಗಿಯೂ ಅವರು ಹೇಳಿದರು. ಇದೇ ವೇಳೆ ದಕ್ಷಿಣ ಆರ್ಮಿ ಕಮಾಂಡರ್ ಲೆಫ್ಟಿನೆಂಟ್ ಜನರಲ್ ಬಿಪಿನ್ ರಾವತ್, ದಕ್ಷಿಣ ಭಾರತ್ ಏರಿಯಾದ ಜನರಲ್ ಆಫೀಸರ್ ಕಮಾಂಡಿಂಗ್ ಲೆಫ್ಟಿನೆಂಟ್ ಜನರಲ್ ಜಗ್ಬೀರ್ ಸಿಂಗ್, ಕರ್ನಾಟಕ ಮತ್ತು ಕೇರಳ ಸಬ್ ಏರಿಯಾದ ಜನರಲ್ ಆಫೀಸರ್ ಕಮಾಂಡಿಂಗ್ ಮೇಜರ್ ಜನರಲ್ ಕೆಎಸ್ ನಿಜ್ಜರ್ ಅವರಿಗೆ ಕೊಡಗಿನ ಸಾಂಪ್ರದಾಯಿಕ ಒಡಿಕತ್ತಿ ನೀಡಿ ಬಿಸಿ ನಂದಾ ಅವರು ಗೌರವಿಸಿದರು. ಚಿತ್ತಾರ ನ್ಯೂಸ್, ಮಡಿಕೇರಿ. ಸ್ವತಂತ್ರ ಭಾರತದ ಪ್ರಥಮ ಮಹಾದಂಡನಾಯಕ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರು ವಿಧಿವಶರಾಗಿ 2 ದಶಕಗಳೇ ಕಳೆದಿವೆ. ಅವರ ಪ್ರತಿಮೆಯ ಮುಂದೆ ರಾಷ್ಟ್ರದ ಭೂಸೇನೆಯ ಮುಖ್ಯಸ್ಥ ಜನರಲ್ ದಲ್ಬೀರ್ ಸಿಂಗ್ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದ್ರು. ಶನಿವಾರದ ಈ ಅಪೂರ್ವ ಕ್ಷಣಕ್ಕೆ ಮಂಜಿನ ನಗರಿ ಸಾಕ್ಷಿಯಾಯಿತು. ದಲ್ಬೀರ್ ಸಿಂಗ್ ಸುದರ್ಶನ ವೃತ್ತದಲ್ಲಿರುವ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರ ಪ್ರತಿಮೆಗೆ ಪುಷ್ಪಗುಚ್ಛ ಅರ್ಪಿಸಿ ಗೌರವ ನಮನ ಸಲ್ಲಿಸಿದ್ರು. ಇನ್ನೊಬ್ಬ ವೀರ ಸೇನಾನಿ ಜನರಲ್ ತಿಮ್ಮಯ್ಯ ಅವರ ಸ್ಮಾರಕ ಭವನದ ಕಾಮಗಾರಿಯನ್ನು ಸೇನಾ ಮುಖ್ಯಸ್ಥರು ಪರಿಶೀಲಿಸಿದ್ರು.
ಭಾರತೀಯ ಸೇನೆಯ ಪ್ರಥಮ ಮಹಾದಂಡನಾಯಕ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವಿಧಿವಶರಾದ ಸುಮಾರು 23 ವರ್ಷಗಳ ಬಳಿಕ ಅವರ ಪ್ರತಿಮೆಯ ಮುಂದೆ ರಾಷ್ಟದ ಭೂಸೇನೆಯ ಮುಖ್ಯಸ್ಥರೊಬ್ಬರು ಭಾವಪೂರ್ಣ ಶ್ರದ್ದಾಂಜಲಿ ಸಲ್ಲಿಸುತ್ತಿರುವ ಆ ಅಪೂರ್ವ ಕ್ಷಣಕ್ಕೆ ಮಂಜಿನ ನಗರಿ ಸಾಕ್ಷಿಯಾಯಿತು. ಜೊತೆಗೆ ಇನ್ನೊಬ್ಬ ವೀರ ಸೇನಾನಿ ಜನರಲ್ ತಿಮ್ಮಯ್ಯ ಅವರ ಸ್ಮಾರಕ ಭವನದ ಕಾಮಗಾರಿಯನ್ನು ಭೂಸೇನಾ ಮುಖ್ಯಸ್ಥರು ಪರಿಶೀಲಿಸಿದರು. ಭೂಸೇನೆಯ ಮುಖ್ಯಸ್ಥ ಜನರಲ್ ದಲ್ಬೀರ್ ಸಿಂಗ್ ಸುದರ್ಶನ ವೃತ್ತದಲ್ಲಿರುವ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರ ಪ್ರತಿಮೆಗೆ ಪುಷ್ಪಗುಚ್ಛ ಅರ್ಪಿಸಿ ಗೌರವ ನಮನ ಸಲ್ಲಿಸಿದರು. ಈ ವೇಳೆ ಎಂಇಜಿಯ ನಾಯಕ್ ಸುಬೇದಾರ್ ಜಿ ರಾಮು ನೇತೃತ್ವದ ಸೇನಾ ವಾದ್ಯಗೋಷ್ಠಿ ಮುಗಿಲು ಮುಟ್ಟಿತು. ಬಳಿಕ ದಲ್ಬೀರ್ ಸಿಂಗ್ ಅವರು ಸೈನಿಕ ಶಾಲಾ ವಿದ್ಯಾರ್ಥಿಗಳೊಂದಿಗೆ ಸಮಾಲೋಚನೆ ನಡೆಸಿದ್ರು. ಅಲ್ಲದೆ ಮಾಜಿ ಸೈನಿಕರು ಕೊಡವ ಸಮಾಜದ ಪ್ರಮುಖರೊಂದಿಗೆ ಮಾತುಕತೆ ನಡೆಸಿದ್ರು. ಸೇನೆ ಸಿದ್ದಪಡಿಸಿರುವ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರ ಜೀವನವನ್ನು ಬಿಂಬಿಸುವ ಛಾಯಾಚಿತ್ರಗಳ ವೀಕ್ಷಣೆ ಮಾಡಿದ್ರು. And I hope that his presence will encourage a lot of young men and women to join the armed forces. This is the first chief's visit since I retired. So we've had the naval chief and an air chief visiting in the 20 years that I've been here. ಕೊಡಗಿನಲ್ಲಿರ್ತಕ್ಕಂಥ ಆರ್ಮಿ ಸ್ಕೂಲ್ ಏನಿದೆ, ಕೂಡಿಗೆಯಲ್ಲಿರ್ತಕ್ಕಂಥ ಆರ್ಮಿ ಶಾಲೆಯಲ್ಲಿ, ಸೈನಿಕ ಶಾಲೆಯಲ್ಲಿ, ಅಲ್ಲಿ ಕೊಡಗಿನ ಮಕ್ಕಳು ಬಹುತೇಕ ಅಲ್ಲಿಗೆ ಯಾವುದೇ ಪ್ರವೇಶವನ್ನು ಪಡೀತಾ ಇಲ್ಲ. ಅದಕ್ಕಾಗಿ ಅವ್ರ ಜೊತೆ ಮಾತಾಡಿದಾಗ ಅವರು ಇದನ್ನು ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ತೇನೆ. ಯಾಕೆಂತ ಹೇಳಿದ್ರೆ ಸೈನಿಕರ ಬೀಡಾಗಿರ್ತಕ್ಕಂಥ ಈ ಕೊಡಗು ಜಿಲ್ಲೆಯಲ್ಲಿ ಮಕ್ಕಳು ಆ ಶಾಲೆಗೆ ಪ್ರವೇಶಾತಿಯನ್ನು ಪಡೀತಾ ಇಲ್ಲ. ಕೇವಲ ಬಿಜಾಪುರದಲ್ಲಿ ಇರ್ತಕ್ಕಂಥ ಸೈನಿಕ ಶಾಲೆಯಲ್ಲಿ ಇರ್ತಕ್ಕಂಥ ಆ ಟ್ಯೂಷನ್ ಇನ್ಸ್ಟಿಟ್ಯೂಟ್ನಲ್ಲಿ ಪಾಸಾಗಿ ಬರ್ತಕ್ಕಂಥ ಮಕ್ಕಳೇ ಬಹುತೇಕ 100ಕ್ಕೆ 98% ಮಕ್ಕಳು ಅಲ್ಲೇ ಸೆಲೆಕ್ಟ್ ಆಗಿ ಬರ್ತಾ ಇದ್ದಾರೆ. ಅದಕ್ಕಾಗಿ ಕೊಡಗಿಗೆ ಏನಾದರೂ ರಿಸರ್ವೇಷನ್ ಕೊಡಬೇಕು ಅನ್ನತಕ್ಕಂಥ ಮನವಿಯನ್ನು ಇಟ್ಟಿದ್ದೇವೆ. ಆ ಮನವಿಗೆ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿ ಕೂಡಲೇ ಅದರ ಬಗ್ಗೆ ಕ್ರಮ ಕೈಗೊಳ್ತೇನೆ ಅನ್ನತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಇದೇ ವೇಳೆ ದಲ್ಬೀರ್ ಸಿಂಗ್ ನಿರ್ಮಾಣ ಹಂತದಲ್ಲಿರುವ ಜನರಲ್ ತಿಮ್ಮಯ್ಯ ಸ್ಮಾರಕ ಭವನಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ರು. ಜಿಲ್ಲಾಡಳಿತದ ಪ್ರಯತ್ನವನ್ನು ಶ್ಲಾಘಿಸಿದ ಅವರು ಸ್ಮಾರಕದಲ್ಲಿ ಪ್ರದರ್ಶನಕ್ಕಿಡಲು ಸೇನೆಯ ಟ್ಯಾಂಕರ್ ಒಂದನ್ನು ನೀಡುವುದಾಗಿ ತಿಳಿಸಿದರು. ಚಿತ್ತಾರಕ್ಕಾಗಿ ವಿಮಲ್ ಜೊತೆ ಸಂತೋಷ್ ರೈ, ಮಡಿಕೇರಿ. ಸೈನಿಕರ ನಾಡಿನಲ್ಲಿ ಭಾರತೀಯ ಭೂಸೇನಾ ಯೋಧರ ಹೆಜ್ಜೆ ಸದ್ದುಗಳು. ಮಂಚಿನ ನಗರಿಯಲ್ಲಿ ನಿರೀಕ್ಷೆಗೂ ಮೀರಿ ದೇಶ ಕಾಯುವ ಮತ್ತು ದೇಶದ ರಕ್ಷಣೆಗಾಗಿ ಹೋರಾಡಿ ನಿವೃತ್ತರಾದ ಸೈನಿಕರು ಹಾಗೂ ಸೇನಾನಿಗಳ ಮಹಾ ಸಂಗಮ. ಸಮವಸ್ತ್ರ ತೊಟ್ಟ ಶಿಸ್ತಿನ ಸಿಪಾಯಿಗಳ ನಡಿಗೆ, ಚಟುವಟಿಕೆ, ಓಡಾಟ, ಶಿಸ್ತುಗಳನ್ನು ಜನರು ಖುದ್ದು ವೀಕ್ಷಿಸಿದ್ರು. ಹಿಂದೆಂದೂ ಕಾಣದ ಅಪಾರ ಸಂಖ್ಯೆಯ ಮಾಜಿ ಯೋಧರು, ಅವರ ಕುಟುಂಬಸ್ಥರು, ಹುತಾತ್ಮ ಯೋಧರ ವೀರ ನಾರಿ ಪತ್ನಿಯರು ಸಮಾವೇಶಕ್ಕೆ ಕಳೆ ತಂದ್ರು. ಮಡಿಕೇರಿಯಲ್ಲಿ ಭಾರೀ ಕಟ್ಟೆಚ್ಚರ ವಹಿಸಲಾಗಿತ್ತು. ಭಾರತದ ರಕ್ಷಣಾ ಕ್ಷೇತ್ರಕ್ಕೆ ತನ್ನದೇ ಆದ ಮಹಾನ್ ಕೊಡುಗೆ ನೀಡಿದೆ ಎಂದು ದೇಶದ ರಕ್ಷಣೆಗಾಗಿ ನೂರಾರು ಸೈನಿಕರನ್ನು, ವೀರ ಸೇನಾನಿಗಳನ್ನು ನೀಡಿದ ಕೊಡಗು ಜಿಲ್ಲೆಯು ಭಾರತದ ರಕ್ಷಣಾ ಕ್ಷೇತ್ರಕ್ಕೆ ತನ್ನದೇ ಆದ ಮಹಾನ್ ಕೊಡುಗೆ ನೀಡಿದೆ ಮತ್ತು ನೀಡುತ್ತಿದೆ. ಸೈನಿಕ ಪರಂಪರೆಯ ಕೊಡಗು ಜಿಲ್ಲಾ ಕೇಂದ್ರದಲ್ಲಿ ಶನಿವಾರ ದೇಶ ಕಾಯುವ ಮತ್ತು ದೇಶದ ರಕ್ಷಣೆಗಾಗಿ ಹೋರಾಡಿ ನಿವೃತ್ತರಾದ ಸೈನಿಕರು ಹಾಗೂ ಸೇನಾನಿಗಳ ಮಹಾ ಸಂಗಮವಾಯಿತು. ನಿವೃತ್ತ ಯೋಧರ ಭಾರೀ ಸಮಾವೇಶಕ್ಕೆ ಸಮವಸ್ತ್ರ ತೊಟ್ಟ ಶಿಸ್ತಿನ ಸಿಪಾಯಿಗಳೇ ಸಿದ್ಧತಾ ಕಾರ್ಯಗಳನ್ನು ಮಾಡಿದ್ದರಿಂದ ಕಾರ್ಯಕ್ರಮ ಚೊಕ್ಕವಾಗಿಯೇ ನಡೆಯಿತು. ಜಿಲ್ಲೆಯಲ್ಲಿ ಹಿಂದೆಂದೂ ಕಾಣದ ಅಪಾರ ಸಂಖ್ಯೆಯ ಮಾಜಿ ಯೋಧರು, ಅವರ ಕುಟುಂಬಸ್ಥರು, ಹುತಾತ್ಮ ಯೋಧರ ವೀರ ನಾರಿ ಪತ್ನಿಯರು ಸಮಾವೇಶಕ್ಕೆ ಕಳೆ ತಂದ್ರು. ಅದರಲ್ಲೂ ಮುಖ್ಯವಾಗಿ ಜಿಲ್ಲೆಯ ಇಬ್ಬರು ಸೇನಾ ಕಣ್ಮಣಿಗಳಾದ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಮತ್ತು ಜನರಲ್ ತಿಮ್ಮಯ್ಯ ಇಡೀ ಸಮಾವೇಶದ ಪ್ರತಿ ಕ್ಷಣಗಳಲ್ಲೂ ನೆನಪಾದ್ರು.
ಜಿಲ್ಲಾಧಿಕಾರಿ ಡಾಕ್ಟರ್ ರಿಚರ್ಡ್ ವಿನ್ಸೆಂಟ್ ಡಿಸೋಜಾ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದರು. Courage and integrity are values deeply rooted in the culture of Kodagu, a land known for its scenic beauty, which has contributed high number of servicemen recruited from this district. It is a matter of great privilege for me to ಭೂಸೇನಾ ಮುಖ್ಯಸ್ಥ ಜನರಲ್ ದಲ್ಬೀರ್ ಸಿಂಗ್ ಆಗಮನದ ಹಿನ್ನೆಲೆಯಲ್ಲಿ ಮಡಿಕೇರಿಯಲ್ಲಿ ಭಾರೀ ಕಟ್ಟೆಚ್ಚರ ವಹಿಸಲಾಗಿತ್ತು. Z+ ಭದ್ರತೆಯ ಹಿನ್ನೆಲೆಯಲ್ಲಿ ಎಲ್ಲೆಡೆ ಪೊಲೀಸರು ಮತ್ತು ಸೇನಾ ಸಿಬ್ಬಂದಿಗಳು ಕಣ್ಗಾವಲಾಗಿದ್ರು. ಸಮಾವೇಶದಲ್ಲಿ ಜನರು ನಿರೀಕ್ಷೆಗೂ ಮೀರಿ ಕಿಕ್ಕಿರಿದ ಹಿನ್ನೆಲೆಯಲ್ಲಿ ಆಸನಗಳ ಕೊರತೆ ಎದುರಾಗಿತ್ತು. ಸಮಾವೇಶದಲ್ಲಿ ಹಿರಿಯ ಸೇನಾನಿಗಳ ಪತ್ನಿಯರು ವೀರ ನಾರಿಯರಿಗೆ ನಗದು ಅನುದಾನ ಮತ್ತು ಬಹುಮಾನ ನೀಡಿ ಗೌರವಿಸಿದ್ರು. ಇದೇ ವೇಳೆ ಜನರಲ್ ದಲ್ಬೀರ್ ಸಿಂಗ್ ನಿವೃತ್ತ ಯೋಧರೊಂದಿಗೆ ಬೆರೆತು ಭೋಜನದಲ್ಲೂ ಪಾಲ್ಗೊಂಡ್ರು. ಭೂಸೇನೆಯ ವರಿಷ್ಠರೆಲ್ಲ ಜಿಲ್ಲೆಯಲ್ಲಿ ಬೀಡು ಬಿಟ್ಟಿರುವುದರಿಂದ ಹಿರಿಯ ಸೇನಾನಿಗಳು ಉತ್ತೇಜಿತರಾಗಿದ್ರು. ಚಿತ್ತಾರ ನ್ಯೂಸ್, ಮಡಿಕೇರಿ. ಖ್ಯಾತ ರಂಗಕರ್ಮಿ ಮತ್ತು ಹಾಸ್ಯ ನಟ ಸಂಕೇತ್ ಕಾಶಿ ಇನ್ನಿಲ್ಲ. ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿದ್ದ ಕಾಶಿ ಶನಿವಾರ ಮಧ್ಯಾಹ್ನ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. 50 ವರ್ಷ ಪ್ರಾಯದ ಸಂಕೇತ್ ಕಾಶಿ ಉಲ್ಟಾ ಪಲ್ಟಾ, ಸ್ವಾತಿ ಮುತ್ತು, ನಮ್ಮೂರ ಮಂದಾರ ಹೂವೆ, ಪಂಚಮ ವೇದ ಸೇರಿದಂತೆ 100ಕ್ಕೂ ಅಧಿಕ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಸಿನಿಮಾ ಜೊತೆಗೆ ರಂಗಭೂಮಿಯಲ್ಲೂ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದ ಕಾಶಿ ಹಲವಾರು ನಾಟಕಗಳಲ್ಲೂ ಅಭಿನಯಿಸಿದ್ದಾರೆ. ಇದೀಗ ಜಾಹೀರಾತು.